ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ಈ ಕಾರ್ಯಕ್ರಮ ನೋಡ್ತಿರಂತ ನಿಮಗೆಲ್ಲರಿಗೂ ಸ್ವಾಗತ. ಏನಂದರೆ ಈ ವಿಡಿಯೋನ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ಇನ್ನೂ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನೋಡ್ತಾ ಇರೋರಂಥವ್ರು ಒಂದು ಲೈಕ್ ಕೊಡ್ರಿ. ಲೈಕ್ ಕೊಟ್ಟು ಶೇರ್ ಮಾಡಿರಿ. ದಯವಿಟ್ಟು ನನ್ನ ಕಡೆ ಈ ವಿಡಿಯೋ ಮಾಡೋಕ್ಕೆ ಆಗಲ್ಲ ಅಂಥದ್ರಾಗೂ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಕೊಡ್ತಾ ಹೋಗ್ರಿ. ಥ್ಯಾಂಕ್ ಯು. ಯಾಕೆ ಮಲ್ಲಿ ಹಿಂಗೆ ಬಂದಿದ್ಯಾ? ನೀನು ಒಬ್ಬಳೇ ಬಂದಿದ್ದೇನೆ, ಯಾರು ಬರಲಿಲ್ಲೇನೆ ನಿನ್ನ ಜೊತೆಲೇ? ಒಬ್ಬಳೇ ಬಂದಿದೀಯಾ? ನಮ್ಮ ಮನೆ ತಕ್ಕೆ ಯಾಕೆ ಬಂದೆ ಇಟ್ಟಕ್ಕೆಲೇನೆ? ಆಂಟಿ ಅಲ್ಲಿ ಅಜ್ಜಿ ಬತ್ತೈತೆ, ನಾನು ಮುಂದಾಗಿ ಓಡ್ ಬಂದೆ. ಅಜ್ಜಿ ನಾನು ಆಗ ವಾಂಟೆಡ್ ಮನೆ ತಗೆ ನಿಂತ್ಕೊಂಡಿತ್ತು. ಅದಕ್ಕೆ ನಿಮ್ಮಂತಕ್ಕೆ ಹೋಗ್ತೀನಿ ಅಂತ ಅದಕ್ಕೆ ನಾನು ಬಂದೆ ಅಷ್ಟೇನೆ. ಮತ್ತು ನಾನು ನೋಡಕ್ಕೆ ಬಂದಿದ್ದೀನಿ ಅಂತಂದಂತೀಯ? ಯಾಕೂ ತಂದೆ ಇಲ್ಲ, ಬರೀ ಕೈಯಾಗ ಬಂದಿದ್ದೀಯಲ್ಲೇ? ಯಾಕನ ಇಸ್ಕೊಂಬರೋದಲ್ವೇ ನಿಮ್ಮ ಮನೆಯಾಗೆ? ಚಾಕ್ಲೇಟು, ಬಿಸ್ಕತ್ತು, ಹಣ್ಣು ಎಲ್ಲ ತಂದಿರುತ್ತೆ ನಿಮ್ಮ ಅಪ್ಪ. ನೀನು ತಂದಿರುತ್ತಲ್ಲ ತಿನ್ಬೇಕು. ಹಂಗೆ ನನಗೊಂದು ತರ್ಬೇಕಾ ಬೇಡ? ಏನು ಬರೀ ಕೈಯಾಗ ಬಂದಿದ್ದೀಯಲ್ಲೇ ನೀನು? ನಮ್ಮಂತಕ್ಕೆ ಬಾ ಲಸ್, ಮತ್ತೆ ಕೊಡ್ತೀವಿ ನಾವು. ನೀನು ಇಲ್ಲೇ ಇದ್ದೀಯಾ, ನನ್ನ ಕೈಲೇ ಹಿಡ್ಕೊಂಬರೋಕ್ಕಾಗಲ್ಲ. ಬಾ ಹೋಗೋಣ ನಮ್ಮಂತಕ್ಕೆ. ನಮ್ಮ ಅಮ್ಮ ಐತೆ ಕೊಡ್ತೈತೆ ನಿನಗೆ ತಿಂಬಕ್ಕೆ. ಅಪ್ಪಯ್ಯ ಖಾರ, ಚಕ್ಲಿ, ಬಿಸ್ಕತ್ತು, ರಸ್ಕು ಎಲ್ಲ ತಂದೈತೆ. ಇನ್ನು ಯಾತೆಟ ತಂದೈತೆ, ಕೊಡ್ತೀವಿ ಬಾ ನಮ್ಮಂತಕ್ಕೆ. ಬರ್ಬೇಕಾದ್ರೇ ಬರೀ ಕೈಯಾಗ ಬಂದದಾಳೆ. ಇನ್ನು ಇವು ತಂದಿರವ ತಿಂಬಕ್ಕೆ ಇವ್ರ ಮಾತಕ್ಕೆ ಬರ್ಬೇಕಂತೆ. ಬುದ್ಧಿವಂತಿ ಕಣೆ ನೀನು. ಯಾಕಮ್ಮ ಹಿಂಗೆ ಅತ್ತೆ ಸೊಸೆ ಇಬ್ರು ರೋ ಪಡಿತಿದ್ದೀರಾ? ಏನೋ ಜೋರಾಗಿ ಮಾತಾಡಂಗಿದ್ದೀರಾ? ಯಾಕ ನನ್ನ ಮೊಮ್ಮಗಳನ್ನ ಜೋರು ಮಾಡಂಗಿದೆಯಲ್ಲ ಲಸ್ಮಕ್ಕ? ಹಬ್ಬ ನಿನ್ನ ಮೊಮ್ಮಗಳು ಜೋರು ಮಾಡಿಸ್ಕೊಂತಾಳಮ್ಮ. ಅವಳು ನಮಗಿಂತ ಜೋರಾಗದಾಳೆ ನೋಡಮ್ಮ. ಯಾಕನ ತೊರಕಿಲ್ವೇನೆ ಬರೀ ಕೈಯಾಗ ಬಂದಿದ್ದೀಯಾ ಅತ್ತೆ ನೋಡೋಕ್ಕೆ ಅಂತಂದ್ರೆ? ಬಾ ನಮ್ಮಂತಕ್ಕೆ ತಂದಿದ್ದೀವಿ ಕೊಡ್ತೀವಿ ಅಂತಂದು ಹೇಳು ಅಂತಾಳೆ. ನಿನ್ಗಿನ ಮುಂದೆ ಓಡ್ ಬಂದಿದ್ದಾಳೆ. ಯಾಕೆ ಹಿಂಗೆ ಜೊತೆಲಿ ಓಡ್ ಬಂದಿದ್ದಾಳೆ? ಎತ್ತಿಸ್ಕೆಲೆ ಹೊತ್ತು ಮುಂಚೆನೆ ಎಲ್ಗನ ಹೊರಟು ಸಾಕು. ಈ ಹುಡುಗರು ಹಂಗೇನೆ ಹಿಂದೆ ಓಡ್ ಬರ್ತಾವೆ ನೋಡಮ್ಮ. ನನಗಿನ ಮುಂದಾಗಿ ಬಂದಿರತ್ತ. ನಾನು ಲಸ್ಮಕ್ಕರ ಮಾತಕ್ಕೆ ಓಡ್ ಬರ್ಬೇಕು ಅಂತ ನಾನು ಒಂದೇನೆ ಆಲೇನೆ ನೀನು ನನಗಿನ ಮುಂದಾಗಿ ಓಡ್ ಬಂದಾಳಲ್ಲಮ್ಮ. ಹಂಗೇನೆ ಎಲ್ಗೋಗ್ತಿ ಲಸ್ಮಕ್ಕ? ಮಳೆ ಚೆನ್ನಾಗಿ ಬಂದೈತೆ. ಒಂದಿಟ್ಟು ಮೆಣಸಿನಟ್ಟು ತಂದಿಕೊಂಡಿದ್ದೀವಿ ಕಣಮಣಿ. ಎಲ್ಲನ ಡ್ರಿಪ್ ಪೈಪ್ ಹಾಕಿ ಕವರ್ ಹಾಕಿದ್ದೀವಿ. ಬಾ ಹೋಗೋಣ ಊರ್ಕೊಂಡು ಬರೋಣ. ಅದಕ್ಕೆ ಕರಿಯೋಕ್ಕೆ ಬಂದಮ್ಮ. ಮಳೆ ಚೆನ್ನಾಗಿ ಬಂದಿತ್ತಲ್ಲ ಆಕನ ಅಂತಂದೇಳಿ ನಿನ್ನ ಕರ್ಕೊಂಡು ಹೋಗೋಣ ಅಂತಂದೇಳಿ ನಾವೊಂದಿಬ್ರು ಮೂವರು ಹಾಕ್ತೀವಿ. ಹೋಗೋಣ ಬಾರಮಣಿ. ಇಲ್ಕಂಡು ನಿಂಗಕ್ಕಯ್ಯ ಅದೇ ನಿಂಗಜ್ಜಿ ಎಲ್ಲ ಒಂದೊಂದು ಹತ್ತಿ ಹೊಡಿತೈತೆ ಬಾರಮಣಿ ಅಂತಂದೇಳಿ ಸಾಯಂಕಾಲನೇ ಬಂದು ಕರೆದೋತು. ಅದಕ್ಕೆ ಅವ್ರಿಗೆ ಹೋಗೋಣ ಅಂತ ಇದ್ದೆ ಕಣ ರಂಗಕ್ಕಯ್ಯ. ಅವ್ರಿಗೆ ಹೋಗ್ತೀನಿ ಬಿಡು. ಇನ್ನೇನು ನಾಳೆ ಕನ್ನಡ ಯಾವಾಗ ಬರ್ತೀನಿ ಹೇಳಿದ್ದೆ ಅಲ್ಲೇನೆ. ನೀನು ಅವ್ರಿಗೆ ಏನು ಹೋಗ್ತೀಯಮ್ಮ? ಅಜ್ಜಿ ಹಂಗೇನೆ ನಿನ್ನ ಬೈಕೆಂತಿತ್ತಮ್ಮ. ಅವ್ರ ಮನೆ ತಗೆ ಹಂಗೇನೆ ನೋಡ ಸರ್ ಬರಲ್ಲ. ಕಸ್ ಮಾಡ ಒಂದು ಕಸ ಹೊಡೆದಿರಲ್ಲ. ಕೋಳೆಲ್ಲ ಹೇಳ್ತಿರ್ತವೆ ಕುಕ ಕುಕ ಅಂತಂದಂತಾಳೆ. ಒಂದು ಸ್ವಲ್ಪ ನೀರು ತುಂಬ್ಕೊಂಡು ಕುಡಿಯೋಕ್ಕಾಗಲ್ಲ. ಲೋಟ ಚೆಂಬು ಬೆಳಗಿರಲ್ಲ. ಹುಡುಗರು ಅಲ್ಲಲ್ಲೇ ಹೇಳ್ತಿರ್ತವೆ. ಸರಿಯಾಗಿ ಬಾಚಕ್ಕಿರಲ್ಲ. ಗೊಣ್ಣೆಲ್ಲ ಸಿಹಿಸಿ ಹಾಕಿರ್ತಾಳೆ. ಎಲ್ಲಿ ನೋಡಿರು ಬಟ್ಟೆ ಅಂತಂದೇಳಿ ಬೈಕೆಂತಿತ್ತಮ್ಮ. ನೀನು ಆಯಮ್ಗಿನ್ನೇನು ಹೋಗ್ತೀಯಮ್ಮ? ಹಂಗೇನೆ ನಿಂತಕ್ಕೆ ಬತ್ತಿದ್ದಂಗೆ ಬಂಗಾಳಿವ ಮಾತಾಡ್ತಾಳೆ. ಅವರೇ ಇರ್ತಾಗೆ ಹಿಂಗೆ ಅಂತ ಮಾತಾಡ್ತಾಳೆ. ಆ ಮನೆಗೆ ಉಂಡು ಬಂದಿರಲ್ವ ಏನ? ಇನ್ನೊಬ್ಬರು ಹಾಕಿಲ್ಲ ಕಾಪಿ ತತ್ತರಿ ಮುದ್ದೆ ತತ್ತರಿ ಅಂತಂದು ಅಂತಾಳೆ. ನ್ಯಾಯವಾಗಿ ಮನೆಗೆ ಕೂಳ್ ಬೇಸಲ್ಲ ಅಂತಂದೇಳಿ ಬೈಕೆಂತಿತ್ತು. ಅದ್ಗೇನು ಹೋಗ್ತೀಯ? ಬಾ ಸುಮ್ಮನೆ. ಅಲ್ಲ ನೋಡಕ್ಕ ಹಂಗಂದ್ಲೆ ಉಜ್ಜಿ. ನಾವು ಹೋದ್ರೆ ಮತ್ತೀಗ ಇನ್ನು ಅಡುಗೆ ಇಲ್ದಿದ್ದರೆ ಅಲ್ಲೇ ಉಂಬಿವಂತೆ ಬಾರೇ ಲಸ್ಮಕ್ಕ. ಬಸ್ಸಾರು ಮುದ್ದೆ ಮಾಡಿದ್ದೀವಿ ಅಂತಂದೇಳಿ ಕರಿಯಕ್ಕೆ ಬಂದಿತ್ತು. ಏನೋ ನಾನು ನಮ್ಮ ಅಯ್ಯಪ್ಪಿಲ್ಲ ಎಲ್ಗೋ ಹೋಗೈತೆ ಅಂತಂದು ಅಂದಿದ್ಕೆ ತೀರಾ ನೀನು ಒಬ್ಳಿಗೆ ಇನ್ನೇನು ಅಡುಗೆ ಮಾಡ್ತೀಯ ಬಾರೇ ಅಲ್ಲೇ ಉಣ್ಣುವಂತೆ ಉಂಡು ಹೋಗೋಣ ಅಂತಂದೇಳಿ ಕರಿಯಕ್ಕೆ ಬಂದಿತ್ತು. ನಿಂತಾಗ ನೋಡಿರಿ ಹೆಂಗೆ ಮಾತಾಡ್ತೇನಕ್ಕ? ಇವಾಗ ತೇವಲ ಐತಲ್ಲ ಅದಕ್ಕೆ ಕರೆದೈತೆ ಹೇಳು. ಅವತ್ತು ನಮ್ಮ ಬಂದಿತ್ತು ಅಲ್ಲಿ ಯಾರ ಮಂತಾಗ ಮಾತಾಡ್ತಾ ಇತ್ತು. ಅವರು ಗಿಚ್ಚಮ್ಮರ ಮಂತೆಗೆ ಹಂಗಂತಂದೇಳಿ ಮಾತಾಡ್ಕೊಂತಿದ್ರು. ಎಲ್ಲ ಕೂಕೊಂಡು ನಾನು ಕೇಳಿಸ್ಕೊಂಡೆ. ಅದಕ್ಕೆ ಹೇಳಿದ್ದು. ಅದಕ್ಕೆ ಏನು ಹೋಗ್ತೀಯ ಬಾ ನಮ್ಗೇನೆ ಅಂತಂದೇಳಿ ಅಂಥವೆಲ್ಲ ಮಾತು ಕೇಳ್ಕೊಂಡು ಅವ್ರಿಗೇನು ಏನು ಮಾಡೋಕೆ ಹೋಗ್ತೀವಿ? ಸುಮ್ಮನೆ ಬರಲಿ ತಡಿ ಹಂಗೆ ಅಂತೀನಿ. ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೈತೆ. ಆಲೆ ಎದ್ದೇಸ್ಕೆಲ್ಲ ಬಂದು ಹೋತು. ಏನು ಅಡುಗೆ ಮಾಡಬೇಡ ಬಾ ಮಕ ತೊಗೊಂಡು ಬರ್ತೀನಿ ಅಂತಂದೇಳಿ ಹೋಗೈತೆ. ಬರಲಿ ಆ ಅಜ್ಜಿ ಬಸ್ಲಿ ಹಿಂಗಂದ್ಲೆ ನೋಡು. ನಾವು ಹೆಂಗನೇ ಇರ್ತೀವಿ. ಅವೆಲ್ಲ ಸುದ್ದಿ ಏನು ಬೇಕೋ ಅವ್ರು ಬದುಕಿಂದು ಏನೋ ನೋಡ್ಕೋಬೇಕು. ಸುಮ್ಕೋಬೇಕು. ಬರಲ್ಲ ಅಂತಂದ್ರೆ ಹಂಗೆ ದಂಗುಕ್ಕೆ ಬಿಟ್ಕೊಂಡು ಕರ್ಕೊಂಡು ಹೋಗ್ತೈತಿ. ಅವ್ರ ತೇಲು ತಪ್ಪತ್ರಿದ್ದಾಗ ಒಂಥರ ಮಾಡ್ತಾರೆ. ಅವ್ರ ದೇವತನ ಕೆರೆಯದಿದ್ದಾಗ ಚೆನ್ನಾಗಿರ್ತೈತೆ. ಏನು ಕೆರೆಯದಿಲ್ದಾಗ ಹಂಗೆ ಹಿಂಗೆ ಅಂತಂದೇಳಿ ಬೈಕೆಮದು. ಯಾರಮ್ಮನ ನೀರು ಕುಡಿ ಅಂತಂದೇಳಿ ಅಂತಾರೆ. ತಡಿ ಬರಲಿ ಹೇಳ್ತೀನಿ. ಅಮ್ಮನಿ ಲಸ್ಮಕ್ಕ ನನ್ನ ಮೇಲೆ ಹೇಳ್ಬೇಡ. ತಿರ್ಗಾ ಬಂದು ನನ್ನ ಕೇಳ್ತಾಳೆ. ನಾನು ಕೇಳಿಸ್ಕೊಂಡಿದ್ದೆ. ನೀನು ಒಂದು ತಿರ್ಗಾ ನನ್ನ ಮೇಲೆ ಹೇಳ್ಬೇಡ. ತಿರ್ಗಾ ಅದೇ ಒಂದು ರಾಮಾಯಣ ಮಾಡ್ತಾಳೆ. ಏನಂದರೆ ನಾನು ಕೇಳಿಸ್ಕೊಂಡಿದ್ನಲ್ಲ ಅದಕ್ಕಾಗಿನ ಹಂಗಂದಿತ್ತು. ಈಗ ಬಾ ನಮಗೆ ಹೋಗೋಣ ಸುಮ್ಮನೆ. ಅಜ್ಜಿ ಕುಟೆ ಏನು ಅಂಥವೆಲ್ಲ ಮಾತು ಕೇಳ್ಕೊಂಡು ಅವ್ರಿಗೇನು ಹೋಗ್ತೀವಿ? ನಾನು ಹೇಳ ನಿನ್ನ ಮೇಲೆ ಕೇಳೋದು ಬಿಡಕ್ಕ. ಬರಲಿ ತಡಿ. ನಾನೆಲ್ಲ ನಿನಗೆ ಇಂಥದ್ದಾಗೆ ಮಾತಾಡಿದ್ದೆ ನಿಂಗಂತ ಮಾತಾಡಿದ್ದೆ ಇಲ್ಲ ಹೇಳು ಅಂತಂದೇಳಿ ಕೇಳ್ತೀನಿ. ಬಸ್ಲಿನ ಹಿಂಗೆ ಮಾತಾಡೋದು ನೋಡು ಹೆಂಗೆ ಮಾತಾಡಿರೋದು. ನಮ್ಮ ಮನೆ ತಗ ಬಂದಾಗ ಒಂಥರ ಮಾತಾಡೋದು, ಯಾತಗನಾಗಿದ್ದಾಗ ಒಂಥರ ಮಾತಾಡೋದು. ನಮ್ಮ ಮನೆ ತಗ ಹೆಂಗನ ಇರಲಿ ಏನನ ಮಾಡ್ಕೊಂಡಿರಲಿ ಅವೆಲ್ಲ ಸುದ್ದಿ ಏನು ಬೇಕು ಅಯ್ಯ ಅಚ್ಚುಕಟ್ಟಾಗಿರೋಳು ಅಚ್ಚುಕಟ್ಟಾಗಿರ್ಬೇಕು. ತಡಿ ಕೇಳ್ತೀನಿ. ನಿನಗೆ ಯಾಕೆ ಕೇಳೋಣಕ್ಕ? ನಿನ್ನ ಮೇಲೆ ಯಾಕೆ ನಿನ್ನ ಯಾಕೆ ಬರಲಿ ಬಂದಾಗ ಹಂಗೆ ಕಳಿಸ್ತೀನಿ. ಇನ್ನೇನು ಹೋಗಲ್ಲ ನೋಡಿ.
ನೆಕ್ಸ್ಟ್ ನೋಟ ಹಾಕ್ಬೇಕು ಒಳಗಿರು ಹೋಗೋಣ. ಬರಲಿ ಅವಜ್ಜಿ ನಿಂಗಜ್ಜಿ ಸರಿಯಾಗಿ ಅಡ್ರೆಸ್ ಕಳಿಸ್ತೀನಿ. ತಿರುಗಿ ಇನ್ನೆಂದೆಂದು ಕರಿಬಾರ್ದು. ತಿರುಗಿ ಯಾರನ್ನ ಕೂಲಿ ಕರೆದ್ರು ಅವ್ರು ಕೂಡ ಹೋಗ್ಬಾರ್ದು. ಹಂಗೆ ಮಾಡ್ತೀನಿ. ಸರಿಯಾಗಿ ಸಿಮರಿ ಮಾಡಿದರೆ ಸರಿ. ಹಿಂಗೆಲ್ಲ ಮಾತಾಡಂಗಿದ್ರಿ ಮಾತಾಡಂಗಿದ್ರೆ ಎದುರಿಗೆ ಹೇಳ್ಬೇಕು ಹಿಂಗೈತೆ ಅಂತಂದು ಹೇಳಿ. ಅಲ್ಲಿ ಇಲ್ಲಿ ಯಾಕೆ ಬಗಳಿಕೆಬೇಕು, ನಾಯಿ ಬಗಳ್ದಂಗೆ ಬಗಳಿಕೆಬೇಕು, ನಮ್ಮ ಎದುರಿಗೆ ಮಾತಾಡ್ಬೇಕು. ಏನೇನ ಇರಲಿ ಅವಳು ಏನೋ ಇವ್ರ ಅಪ್ಪಂದು ಹಾಕಿದಾಳೆ ನಮ್ಮಂಗೆ ಹಂಗೆ ಬಡ ಬಡ ಬರೋದು ನೋಡು. ಹಂಗೇನೆ ಬದುಕಿದ್ದಾಗೆ ಹೆಂಗಿರ್ತಾಳೆ ಹೆಂಗೆ ಮಾತಾಡ್ತಾಳೆ ನೋಡು. ಹಿಂಗೆ ಮಾತಾಡಿರೋದು. ಬರಲಿ ಇವಾಗ ಗೊತ್ತಲಿ ಇವಳಿಗೆ ಸರಿಯಾಗಿ ಮಾತು ಅಡ್ರೆಸ್ ಕಳಿಸಿದ್ರೆ ಸರಿ. ಹಿಂಗೆಲ್ಲ ಒಳ್ಳೆ ಮಾತನ್ನ ಹೇಳಿದ್ರೆ ಯಾರು ಕೇಳಲ್ಲ. ಅಲ್ಲೇದಲ್ಲೇ ಮಾತಾಡೋದ ಫಸ್ಟು ಉದುರಿಸಿಸ್ಬೇಕು. ಈಗ ಲಸ್ಮಕ್ಕ ವಾಲ್ಟನ್ ಲಸ್ಮಕ್ಕ ಬಾರೆ ಹೋಗೋಣ. ನಮ್ಮನೆಗೆ ಅಡುಗೆ ಗೀತೆ ಉಂಡು ಹೊತ್ತು ಮುಂಚೆನೆ ಬಾರೆ. ನಾವಿಬ್ಬರೇನೆ, ಇನ್ನೇನು ಸರಿಯಾಗಿಲ್ಲ ಏನಿಲ್ಲ. ನಮ್ಮನೆಗೆ ಉಂಡು ಹೋಗೋಣ ಬಾರ ಮಣಿ. ಇವಾಗ ನಿಂದು ತೇವಲೈತಮ್ಮ ಒಂಬತ್ತಿತ್ತಲೇನೆ ಏನು ಇಲ್ಲ ಅಂತಂದು ಅಂಬಲ್ಲ. ನಿಂದು ತೇವಲಿರೋವತ್ತಿಗೆ ನಮ್ಮನೆಗೆ ಮಾಡಿದ್ದೀವಿ ಉಂಡೋಗೋಣ ಬಾ ಅಂತಂದು ಅಂತೀಯ. ಅಲ್ಲ ಕಣಜ್ಜಿ, ನೀನು ಎದುರಿಗೊಂದು ಮಾತಾಡ್ತೀಯ, ಕಡೆಯಲ್ಲೊಂದು ಮಾತಾಡ್ತೀಯ. ನಮ್ಮ ಮನೆ ತೆಗೆ ಕೊಳಕು ಕೋಳಿ ಎಲ್ಲ ಎತ್ತಿರ್ತವೆ. ನ್ಯಾಯ ಪಾತ್ರೆ ಚೆಂಬು ಬೆಳಗಿರಲ್ಲ. ಅಚ್ಚುಕಟ್ಟಾಗಿ ಮುಸ್ಲಿ ತೊಳೆಯಲ್ಲ. ಒಂದು ಲೋಟ ನೀರು ತುಂಬ್ಕೊಂಡು ಕುಡಿಯೋಕ್ಕಾಗಲ್ಲ. ನೀರು ಒಯ್ಕೊಂಬಲ್ಲ ಅಚ್ಚುಕಟ್ಟಾಗಿ. ವಾರಕ್ಕೆ 2-3 ಸಲಿನ ವಾರಕ್ಕೊಂದೇ ಸಲ ಒಯ್ಕೊಂಬೋದು. ಹಂಗೆ ಬುಗುಟ್ಟು ನಾಡ್ತಾಳೆ ಅಂತಂದು ಹೇಳಿ ಬೈಕೊಂಬಿದ್ದಂತೆ. ನಾವು ಹೆಂಗನೇ ಇರಲಿ, ನೀನೇನ ಬಂದು ಇಲ್ದಿದ್ರೆ ಕೊಡ್ತೀಯ ನೋಡು. ಇವಾಗ ನಿಂದು ತೇವಲು ತಾಪತ್ರ ಇರೋವತ್ತಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಎಲ್ಲ ನಾವು ಹೋದ್ರೆ ಕೊಸ್ಮಾಳ್ದಾಳು ಅಂತಂದು ಕೇಳ್ದಂತೆ. ನೀನು ಹಿಂಗೆ ಮಾತಾಡೋದು ನೀನು. ಯಾವಳೆ ಹೇಳ್ದಳು ಹೋಗಿ ಕರ್ಕೊಂಬರಾಗಿಲ್ಲ ಸ್ಮಕ್ಕ. ಯಾರ್ಯಾಗ ಮಾತಾಡಿರ್ತಾರೆ, ನಾನು ಯಾಕಂಗೆ ಮಾತಾಡೋಣ. ನಂಗೆ ಮಾತಾಡಂಗಿದ್ರೆ ನಿಮ್ಮ ಅಂತಕ್ಕೆ ಬರ್ತಿದ್ದೇನೆ ಕೂಲಿ ಕರಿಯೋಕ್ಕೆ. ನಾನು ಯಾಕಂಗಮ್ಮನೆ ಯಾವಳೆ ಹೇಳ್ದಾಳು ನಿನಗೆ. ಅವಳನ್ನ ಕರಿ. ಯಾವಳೆ ಹೇಳ್ದಾಳು. ನಾನು ಸರಿಯಾಗಿ ಗ್ರಾಚಾರ ಬಿಡಿಸಿ ಕಳಿಸ್ತೀನಿ. ಇಲ್ಲದ್ದ ಹೇಳಿದಾರೆ ನಮಗೆ ಕತ್ತಿ ಬಿಡ್ಸೋಕ್ಕೆ ಹೋಗ್ತೀವಿ ಅಂತಂದು ಹೇಳಿ ಕೆಡ್ಸೋಣ ಕತ್ತಿಗೆ ಯಾರನ್ನ ಸುಳ್ಳು ಹೇಳಿರ್ತಾರೆ. ಸುಮ್ಕಿರು. ಅವ್ರ ಮಾತೆಲ್ಲ ನೆಚ್ಕೆಬೇಡ. ಬಾರಮ್ಮ ಹೋಗೋಣ. ಸುಮ್ಮನೆ ಅದು ಹೆಂಗಂತಾರೆ ನಿಂಗಜ್ಜಿ. ಹಿಂದೊಳ್ಳೆ ಕತೆ. ನೀನು ಮಾತಾಡಿಲ್ವೇ ಇವ್ರ ಮನೆ ತೆಗೆ, ಗಿಜ್ಜಕ್ಕರ ಮನೆ ತೆಗೆ. ಮಾತಾಡಿಲ್ಲ ಅಂತಂದು ಬಿಡು. ಮತ್ತೆ ಹೇಳ್ತೀನಿ ನಾನೆಲ್ಲ, ನನಗೆ ಗೊತ್ತೈತೆ ನೀನಿಲ್ಲ ಅಂತಂದು ನಾನೆಲ್ಲ ಕರೆಸ್ತೀನಿ. ನೀನು ಹಿಂಗೆ ಮಾತಾಡಿರೋದನ್ನ ನಾನು ಎತ್ಕಂಗಮ್ಮನ ಲಸ್ಮಕ್ಕ. ಸುಮ್ಕಿ ಲಸ್ಮಕ್ಕ. ಯಾರ ಕೆರ್ಸನ ಕತಿಗೆ ಹೇಳಿರ್ತಾರೆ. ನಾನು ಅದಕ್ಕೆ ಹಂಗಂಬಕ್ಕೆ ಹೋಗೋಣ. ಸುಮ್ಮನಿರಮ್ಮ. ನಾನು ಅದು ಇವತ್ತು ನನಗೆ ಅತಿ ಬಿಡ್ಸಕ್ಕೆ ಬತ್ತಿ ಅಂತಂದು ಹೇಳಿ ಅವಳನ್ನ ಬಂದು ಇಲ್ಲದ ತರ ತೆಗ್ದು ತಂದಿಟ್ಟಿರ್ತಾರೆ. ನೀನು ಯಾಕೆ ಹಂಗಂಬ್ತಿ ಅವ್ರ ಮಾತು ಕಟ್ಕೊಂಡಿರ್ತೀವಿ. ಯಾರೇ ಕೇಳಬೇಕು ಅನ್ಬೇಕು ಕಣಮ್ಮ. ಸುಮ್ಮನೆ ಯಾಕೆ ಮಾತಾಡ್ತೀಯಮ್ಮ. ಅವ್ರು ಹೇಳಿರು ಇವ್ರು ಹೇಳಿರು ಅಂತಂದು ಹೇಳಿ ನೋಡಿ ನಿಂಗಜ್ಜಿ. ಅವೆಲ್ಲ ಕತೆ ಬೇಡ. ಏನು ಅಂದಿದ್ದೆ ಇಲ್ಲ ಅಂತಂಬದ ಹೇಳು ನೀನು. ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ಏನಿಲ್ಲ ಗೊತ್ತಲಿ ನಿನಗೆ. ನೀನೇನು ಹಂಗೆ ಹೆಚ್ಚುಕಟ್ಟಾಗಿರ್ತೀಯ. ನಿಂದೇ ಹಂಗೇನೆ ಗುಂಡಿಗೆ ಮಣ್ಣಕ್ಕೆ ಮಕ್ಕೆ ಗೊತ್ತಿಲ್ಲ. ನಮ್ಗೆ ಹೇಳಕ್ಬತ್ತೀಯ. ನಿನ್ನ ಮನೆ ತೆಗೇನೆ ಕುರಿ ಮೇಕೆ ದನ ಕಟ್ಕೊಂಡು ಸಿಂಗು ವಾಸನೆ ಆಟೈತೆ. ಅದನ್ನೇ ಹೋಗು. ನಮ್ಮನ್ನು ನಂಬಕ್ಕೆ ಬತ್ತೀಯ ಕೂಲಿ ಮಾಡೋರನ್ನ. ನಾವು ಕೂಲಿನಲ್ಲಿ ಮಾಡೋರು ಮತ್ತು ಬೆವರು ಬರ್ದಂಗೆ ಇರುತ್ತೆ. ನಿನ್ನಂಗೆ ಸೌಕತ್ಯ ಅಲ್ಲಮ್ಮ. ನಾವು ದಿನ ಕೂಲಿ ಮಾಡೋರು. ದಿನ ಅವನ ಜೊತೆ ಬಟ್ಟೆ ಹಾಕ್ಯಂಡು ದಿನ ನೀರು ಹಾಕ್ಯಂಡು ನಾವೇನು ಆಫೀಸರಿ ಹಂಗಿರೋಕ್ಕೆ. ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು. ನಿಂದೇನೋ ಬದುಕೈತಾ ಅದನ್ನ ನೋಡ್ಕೆ ಮತ್ತು ಕಲ್ತ್ಕ. ನಮ್ಮ ಬಗ್ಗೆ ಮಾತಾಡಿದ್ರೆ ಸರಿಯಾಗಲ್ಲ ನೋಡಿ. ನೀ ಕಟ್ಟೆಂದು ಕರೆಯೋಕ್ಕೆ ಬರುವಾಡು. ನಮ್ಮ ಬರೋದು ಇಲ್ಲ ನಿನಗೆ ಏನಕ್ಕೂ. ನಿನ್ಗೆ ಯಾವಳ ಪಿಟ್ಟಿಂಗ್ ಇಟ್ಟಿರ್ತಾರೆ. ಸುಮ್ಕಿರು. ನಾನು ಯಾಕೆ ಮಾತಾಡೋಣ. ಸುಮ್ಮನೆ ಬಾ. ಅವಳೆ ಅವಳು ಅಂದಿರಾಳು ಮಾತಾಡಿರಾಳು. ಯಾರೆದ್ರಿಗೆ ಅಂದಿದ್ದೆ ಅವ್ರನ್ನ ಕರ್ಕೊಂಬ. ಹೇಳ್ತೀನಿ ಯಾವಾಗ. ನೀನು ಸುಮ್ಮನೆ ಮಾತಾಡಿದ್ರೆ ಯಾರು ಕೇಳಲ್ಲ ಇಲ್ಲಿ. ಕರ್ಕೊಂಬರ್ಬಾ ಅವ್ರನ್ನ. ನಾನೇನೇ ಕೇಳಿಸ್ಕೊಂಡಿದ್ದೀನಿ. ನಿಂಗ ಮರ ಇವರು ಗಿರ್ಜಮ್ಮರ ಮಂತೆಗೆ ಮಾತಾಡಿದ್ದ. ನಾನೇನು ಕೇಳಿಸ್ಕೊಂಡಿಲ್ಲ ಅಂತಂದೇಳಿ ನಾನು ಆಗ್ಲೇ ಮಾಡ್ತಿದ್ದೆ ನಿನ್ನ ಹಂಗೆ ಅಂತಂದೇಳಿ ಮಾಡ್ತಿದ್ದೆ. ಅದಕ್ಕೆ ನಾನು ಈಗ ನೆನೆಸ್ಕೊಂಡೆ ನಿನ್ನ. ಯಾಕೆ ಮಾತಾಡ್ತಿ ಸುಮ್ಕಿರಲ್ಲ ಸ್ಮಕ್ಕ. ಕೇಳಿಸ್ಕೊಂಡಿದ್ದೀರಿ. ನಾನು ಬಂದಾಗಲೇ ಆವಾಗಲೇ ಹೇಳ್ತಿದ್ದೆ. ಯಾವಳ ನಿನಗೆ ಬಂದು ಸರಿಯಾಗಿ ಫಿಟ್ಟಿಂಗ್ ಇಕ್ಕಿ ಹೋಗಿದ್ದಾರೆ. ಸುಮ್ಮನೆ ಯಾಕೆ ಮಾತಾಡ್ತೀಯಮ್ಮ. ಹಂಗೆ ಕೇಳಿಸ್ಕೊಂಡಿದ್ದಿದ್ರೆ ನೀನು ಆವಾಗಲೇ ಅನ್ಬೇಕಾಗಿತ್ತು. ನೀನು ಕೇಳಿಸ್ಕೊಂಡಳು ಆವಾಗಲೇ ಮಾತಾಡ್ಬೇಕಾಗಿತ್ತು. ಇಲ್ಲೇ ಯಾಕೆ ತಗೊಂಬಂದೆ. ಅವ್ರಿವ್ರು ಮಾತು ಕಟ್ಕೊಂಡು ಸುಮ್ಮನೆ ಮಾತಾಡ್ತೀಯ ನೀನು. ನೀನು ಕೇಳಿಸ್ಕೊಂಡೊಳಗಿದ್ರೆ ಆವಾಗಲೇ ಸುಮ್ಕಿರ್ತಿರ್ಲಿಲ್ಲ. ಯಾತೆ ನಿಂದು ಆಗಿದ್ದಟ್ಟಿಗೆ ಗುದ್ದಾಡ್ತೀರಾ. ಅದೇನೋ ಮಾತಿಗೆ ಏನೋ ಹಂಗೇನೆ ಕೊಡೋ ವಿಚಾರಕ್ಕೆ ಮಾತಾಡ್ದಂಗೆ ಆಗಿದ್ದಟ್ಟಿಗೆ ಗುದ್ದಾಡ್ತಿದ್ದೀರಾ. ಅದು ಯಾಕೆ ಹಂಗೆ ಗುದ್ದಾಡ್ತೀಯ. ಹೋದ್ರೆ ಹೋಗು, ಎಲ್ಲಿದ್ರೆ ಇಲ್ಲ ಅನ್ನೋ. ಯಾಕಂಗೆ ಮಾತಾಡೋದು ಕಲ್ತಿದ್ದೀಯ. ಆಗಿದ್ದಟ್ಟಿ ಅವಜ್ಜಿನೂ ಬೈತಿದೀಯ, ಅವಜ್ಜಿ ನಿನ್ನ ಬೈತೈತೆ. ಅದು ಯಾಕಂಗೆ ಮಾತಾಡ್ತೀರಾ. ಹೆಂಗಸರು ಹಿಂಗೆ ಮತ್ತೆ ಈಗ ಇಬ್ಬರು ಮೂವರು ಸೇರ್ಕೊಂಡ್ರೆ ಗುದ್ದಾಡತಕ್ಕ ತಪ್ಪಲ್ಲ. ಈ ಗಂಡಸರು 100 ಜನ ಇದ್ರು ಸರಿಯೇ. ಇಬ್ಬರು ಹೆಂಗಸರು 2 ಜಡೆ ಸೇರಿದ್ದೇವೆ ಅಂದರೆ ಗುದ್ದಾಡ್ದಂಗೆ ಇರೋದಿಲ್ಲ. ಅದು ಯಾಕಂಗೆ ಮಾತಾಡ್ತೀರಾ ನೀನು. ಅಲ್ಲ ಈಗ ಅಷ್ಟೇ ಸುಮ್ಕಿರ್ಬೇಕ ಬೇಡವಾ. ನಮ್ಮಂತೆಗೆ ಹೊಚ್ಕಟ್ಟಿಲ್ಲ ವಾರ್ನಿಲ್ಲ. ಹಂಗೆ ಕೊಸ್ಮಾಳ ನೀರು ಐತಮಲ್ಲ ಹಂಗೆ ಹಿಂಗೆ ಅಂತಂದೇಳಿ ಸಾವಿರ ಮಾತಾಡ್ಕೊಂಡು ತಿರ್ಗ ನಮ್ಮಂತಕ್ಕೆ ಕೂಲಿ ಕರೆಯಕ್ಕೆ ಬಂದಿರೋದು. ಅದಕ್ಕೆ ನಾನು ಬೈತಿದ್ದೆ. ನಾನು ಬರೋದಿಲ್ಲ ಅಂತಂದೇಳಿ ಬೈತಿದ್ದೆ. ಅದಕ್ಕೆ ನಿಂಗೆ ಯಾಕೆ ಸಿಟ್ಟು ಬಂತು. ಅಲ್ಲ ಕಣ್ಮಲಿಂಗಪ್ಪ. ಇವಳು ಕೇಳಿಸ್ಕೊಂಡಾಳು ಗಿಜ್ಜಕ್ಕರ್ಮ ಅಂತ ಕೇಳಿಸ್ಕೊಂಡೆ ಅಂತಂದು ಅಂತಾಳೆ. ಕೇಳಿಸ್ಕೊಂಡಾಳೆ ಯಾಕೆ ಸುಮ್ಕೊ ಬಂದ್ಲು. ಈಗ ಯಾರೋ ಬಂದು ಏನೋ ಹೇಳಿದಾರೆ ಫಿಟ್ಟಿಂಗ್ ಇಕ್ಕಿದ್ದಾರೆ. ಆಗಲೇ ಬಂದಾಗ ಬತ್ತೀನಿ ಅಂದ್ಲು ಕಣಪ್ಪ. ಹೋಗೋಣ ಕಣಜ್ಜಿ ಅಂತಂದೇಳಿ ಈಗ ಬಂದಾಗ ಹಿಂಗೆ ಏನು ಆಗಿದ್ದಕ್ಕೆ 1 ಗಂಟೆಗಟ್ಟಲೆ ಮಾತಾಡ್ತಾಳಲ್ಲಪ್ಪ ನೀನು. ಹಂಗೆ ಮಾತಾಡಿದ್ಕೊಂಡು ಮಾತಾಡ್ತಾಳೆ. ಆಡ್ರಿಸ್ತೀನಿ ಹಂಗೆ ಹಿಂಗೆ ಅಂತಂದೇಳಿ ಅವೇನು ಮಾತಾಡ್ತಾಳಪ್ಪ. ಈಗ ನೀನು ಹೋಗು ನಿಂಗಜ್ಜಿ. ನಾನೆಲ್ಲ ಹೇಳ್ತೀನಿ ಅವಳಿಗೆ. ಸುಮ್ಮನೆ ಹಿಂಗೆ ಗುದ್ದಾಡ್ತಾ ನಿಂತ್ಕೊಂಡ್ರೆ ಯಾರೇ ನಂಬ್ತಾರೆ. ಹೋಗು ನೀನು ಮಂತಕ್ಕೆ ಹೋಗಿ. ನಾನೆಲ್ಲ ಹೇಳ್ತೀನಿ ಅವಳಿಗೆ. ಬಂದರು ಬರಲಿ ಬಿಟ್ಟರು ಬಿಡಲಿ ಹೋಗು. ನಾನೆಲ್ಲ ಹೇಳ್ತೀನಿ ಅವಳಿಗೆ. ಸುಮ್ಮನೆ ಹಿಂಗೆ ಗುದ್ದಾಡಬೇಡ್ರಿ.
ಇನ್ನೊಬ್ರು ಯಾರ ನಿನ್ನ ಕೂಲಿ ಕರೆಯಕ್ಕೆ ಬಂದವ್ರೆ ಅದಕ್ಕೆ ಅವನಿಗೆ ಹೋಗ್ಬೇಡ ನನಗೆ ಬರಲಿ ಅಂತಂದು ಹೇಳಿ ಹೇಳ್ತಾಳೆ. ಅವರು ಹೇಳಿದ ಮಾತೆಲ್ಲ ಕಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ, ಕಿವಿಯಾರ ಕೇಳಿ ಕಣ್ಣಾರ ಕಂಡು ಮಾತಾಡೋದು ಕಲ್ತ್ಕ, ಯಾತ ಹಂಗೆ ಮಾತಾಡಿರೋ ಅಂತಂದು ಹೇಳಿ ಅವ್ರಿಗೆ ಬರಲಿ ಅಂತಂದು ಹೇಳಿ ನಿನ್ಗೊಂದು ತರಲಿ ಹೇಳ್ತಾರೆ. ಹಂಗಂತಂದು ಹೇಳಿ ಯಾಕೆ ನಿಂತ್ಕೊಂಡು ಜಗಳ ಮಾಡ್ತೀಯ, ಸುಮ್ಕೆ ಹೋಗು. ನಾವು ಮಾಡೋದು ನೋಡಿರಿ ಕೂಲಿ ಯಾರಿಗಾನ ಒಬ್ರಿಗೆ ಯಾರು ಏನಂದಾರು ಸುಮ್ಮನೆ ಒಳಗೆ ಹೋಗು, ಹೋದ್ರೆ ಹೋಗು, ಬಿಡು ನಿನ್ಗೆ ಇಷ್ಟು ಬಂದವ್ರಿಗೆ ಹೋಗು. ಸುಮ್ಮನೆ ಇವೆಲ್ಲ ಮಾತಾಡೋಕೋಬೇಡ, ಮಾತಾಡಿರಿ ಎದುರಿಗೆ ಮಾತಾಡೋದು ಕಲ್ತ್ಕ, ಸುಮ್ಮನೆ ಇರು. ಹಂಗಾದ್ರೆ ಹಂಗಂತೀಯನಪ್ಪ, ರಂಗಕ್ಕ ಬಂದಿತ್ತು ಹಂಗಂತಂದಂತು ಅದಕ್ಕೆ ನಾನು ಸರಿಯಾಗಿ ಬೈದಿ ವಜ್ಜಿನ ಅಂತ ಗೈಯಾಳಿ ಮುಂಡೆರು ಅದು ಇದು ಹೇಳ್ತಾರೆ ಅಂತಂದೇಳಿ ನಾನು ಅಂದ್ಕೊಂಡು ಬೇಜಾರಾಗಿ ಹಿಂಗೆಲ್ಲ ಮಾತಾಡ್ತಲ್ಲ ಅಂತಂದೇಳಿ ಅಂದೆ. ಹಂಗಾರೆ ಅಯ್ಯಮ್ಮನೆ ಸುಳ್ಳು ಹೇಳ್ತಾ ಏನು ಕತ್ತಿಲ್ಲ. ಸುಮ್ಕಿರು, ಇವತ್ತು ಮಾಡಿ ಬಂದೈತೆ ಅಯ್ಯಮ್ಮಂದು ಮೆಂಚಿ ಗಿಡ ಹಾಕೋದು ಬೋಲು ತಗದಿ ಐತಿ. ಅದಕ್ಕೆ ಹಂಗೆ ಹೇಳಿದಲ್ಲಿ ಫಿಟ್ಟಿಂಗ್ ಇಕ್ಕಿ ಸುಮ್ಮನೆ ಅವರೆಲ್ಲ ಮಾತೆಲ್ಲ ಕೇಳೋಕೋಬೇಡ. ಸುಮ್ಮನೆ ನಾವು ಕೂಲಿ ಮಾಡೋರು ಎಲ್ಲರಿಗೂ ಒಳ್ಳೆಯರಾಗಿ ನಾವು ಯಾತನ ಇಸ್ಕೊಂಬಂದು ಉಣ್ಕೊಂಡು ಕೂಲಿನಲ್ಲಿ ಮಾಡೋದಕ್ಕೆ ಕಲ್ತ್ಕೋಬೇಕು. ಅವ್ರಂಗಂದ್ರು ಇವ್ರು ಹಿಂಗಂದ್ರು ಅಂತಂದು ಇವ್ರ ಕೂಟೆಲ್ಲ ಜಗಳ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರು, ನಮ್ಮ ಎದುರಿಗಂದ್ರೆ ಮಾತ್ರ ಕೇಳಬೇಕು. ಸುಮ್ಮನೆ ಯಾಕೆ ತರಲೆ ಮಾಡೋಕೆ ಹೋಗ್ತೀಯ? ಈಗೆಲ್ಲ ಗೈಯಾಳಿ ಮುಂಡೆಯರು ಸುಮ್ಮನೆ ಇಲ್ಲುದ್ದೆಲ್ಲ ತಂದು ಹಚ್ಚಿ ಇಲ್ಲಿ ಗುದ್ದೆಡಂಗೆ ಮಾಡ್ತಾರೆ. ಮಾತಾಡೋರು ಇಬ್ಬರಳು ನೋಡೋರು ಊರೆಲ್ಲ ಅಂತಂದಮ್ಮಂಗೆ ಸುಮ್ಕೆ ಯಾಕೆ ನಿಂತ್ಕೊಂಡು ಮಾತಾಡ್ತೀಯ? ಹೋದ್ರೆ ಹೋಗು, ಬಿಡು ಸುಮ್ಮನೆ ಇರು. ಅಲ್ಲ ಕಣೆ, ಈಗ ಒಜ್ಜಿ ಇತ್ತಲ್ಲ ಮತ್ತೆ ಅವಳನ್ನ ಕರೆಯೋಕ್ಕಿಲ್ಲ ಹಿಂಗೊಂದಂತೆ ಅಂತಂದು ಹೇಳಿ ಒಂಬಕ್ಕಿಲ್ವಿ. ಮತ್ತೆ ನೀನು ಈ ಒಜ್ಜಿ ಎದುರಿಗೆ ಎಲ್ಲಿ ಮಾತಾಡಿದ್ಯಾ ಅಲ್ಲಿ ಮಾತಾಡಿದ್ಯಾ ಅಂದಲ್ಲ ಅಂತ ಧೈರ್ಯಸ್ತಿ ನೀನು ಹಿಂಗೊಂದಿದ್ದೆ ಅಂತಂದು ಹೇಳಿ ಬಂದು ಹೇಳಮ್ಮ. ಮತ್ತೆ ಅದ್ರಾಗ ನೋಡಿರೆ ಏನಂತ ಹೇಳಿ ನನ್ನ ಹೆಸ್ರು ಮಾತ್ರ ಹೇಳ್ಬೇಡಮ್ಮ ಅಂತಂದು ಹೇಳಿದಾಳೆ. ಈಗ ಇವ್ರು ಪಿಟಿಂಗಿ ಕಕ್ಕಿತ್ತ ನಿಂಗೆಲ್ಲ ಹೇಳೋದು, ನಿನಗೆ ಆತ್ಮಕದಿಲ್ಲ ಇವೆಲ್ಲನ, ಸುಮ್ಮನೆ ಇರು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಾಗೂ ಇಂಥ ಕಥೆಗಳು ನಡೀತಾನೆ ಇರ್ತವೆ, ದಿನನಿತ್ಯ ನೋಡ್ತಲೇ ಇರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು.